ಜಟಾಜೂಟ ನೀಲಕಂಠ ಪರಶುವನೇ ಪಾಲಿಸ ಚಂದ್ರಮೌಳಿ ತಟನಿವಾಸ ಬಾಲಚಂದ್ರಶೇಖರ ಜಟಾಜೂಟ ನೀಲಕಂಠ ಪರಶುವನೇ ಪಾಲಿಸ ಬಂದ ಕಾಲಕೂಟ ಭಕ್ತಿಯ ಕಂಠ ಅಭಯಂತ ಬಂದ ಕಾಲಕೂಟ ಭಕ್ತಿಯ ಕಂಠ ಅಭಯಂತ ತ್ರಿವೇಣದರ ಪಿನಾಕದರ ತ್ರಿವೇಣದರ ಪಿನಾಕದರ ಹರ ಹರ ಶಿವಶಂಕರ ಹರ ಹರ ಶಿವಶಂಕರ ಹರ ಹರ ಶಿವಶಂಕರ ನಾನಂತ ಅಯ್ಯೋ ನಾನಂತ ಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರ ಮುನಿಗಳ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಶುಭಾವನನ್ನು ಕಳೆದುಕೊಂಡನು. ಶ್ರೀರಾಮಚಂದ್ರನ ಬಾಣಗಳಿಗೆ ಸಿಕ್ಕಿ ತತ್ತರಿಸಿ ಹೋಗಿರು. ಶ್ರೀರಾಮಚಂದ್ರನಾದರೂ ಯಾರು, ಸೀತಾಮಾತೆಯಾದರೂ ಯಾರು? ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರ, ಮಹಾಲಕ್ಷ್ಮಿಯೇ ಸೀತಾಮಾತೆಯು. ಅವರ್ಯಾರೆಂದು ತಿಳಿಯದೆ ಈ ಮೂರ್ಖನೂ ಅವಳನ್ನು ಕೆಣಕಿ ಹೊರಟರು. ಇವನ ಪಾಪಕ್ಕೆ ತಕ್ಕಂತೆ ಪ್ರಾಯಶ್ಚಿತ್ತ ಆಗಲೇಬೇಕು, ದುರಂಕಾರಿಗಳಿಗೆ ತಕ್ಕ ಶಾಸ್ತ್ರ ಆಗಲೇಬೇಕು. ಈ ನೀಚನು ಸೀತಾಮಾತೆಯನ್ನು ಕದ್ದು ತರುವನು, ಅದರಿಂದ ಲಂಕೆ ಭಸ್ಮೀಭೂತವಾಗುವುದು. ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. Vana Viraja
ಕನಕಮಯವಾದ ಮೃಗವನ್ನು ನಾವು ಇದುವರೆಗೂ ಇಲ್ಲಿ ನೋಡಿಲ್ಲ. ಅದನ್ನು ನೋಡುತ್ತಿದ್ದರೆ ಮಾಯಾಮೃಗವೆಂದು ಸಂದೇಹವಾಗುತ್ತಿರುವುದು. ಪ್ರಾಣೇಶ್ವರ, ಅದೇಕೋ ಏನು ಆ ಮೃಗವನ್ನು ನೋಡಿದಾಗಿನಿಂದ ನನ್ನ ಮನಸ್ಸಲ್ಲಿ ಅದನ್ನೇ ಬಯಸುತ್ತಿರುವುದು. ದಯಮಾಡಿ ಆ ಮೃಗವನ್ನು. ಹಿಂದೆ ನಾವು ಶೂರ್ಪನಖಗೆ ಅಪಮಾನ ಮಾಡಿದ್ದೆವು. ದಾನವರು ಈ ರೀತಿಯಾಗಿ ಬಂದು ವಂಚಿಸಲು ಬಂದಿರಬಹುದು. ಆ ಮೃಗವನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನು ದುಃಖಕ್ಕೀಡು ಮಾಡಬೇಡ. ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮಸಾರಂಗವನ್ನೇ ತಂದುಕೊಡುತ್ತೇನೆ. ಓಹೋ, ನಾನು ಬಯಸಿರುವ ಇಲ್ಲಿರುವ ಈ ಮೃಗವನ್ನು ತಂದುಕೊಡ್ದ ನೀವು ಏನು ಆ ಚಂದ್ರನಲ್ಲಿರುವ ಹೇಮಸಾರಂಗವನ್ನು ನನಗೆ ತಂದುಕೊಡುವಿರಾ? ಪ್ರಾಣೇಶ್ವರ, ತಂದುಕೊಡುವುದಾದ್ರೆ ಈ ಮೃಗವನ್ನು ತಂದುಕೊಡಿ. ಇಲ್ಲವಾದಲ್ಲಿ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಸೀತಾ, ಶಾಂತಳಾಗ. ಶಾಂತ. ಲಕ್ಷ್ಮಣ, ಲಕ್ಷ್ಮಣ. ಅಗ್ರಜ, ಕರೆದಿರಾ? ಜಾನಕಿಯು ಆ ಸಾರಂಗವನ್ನು ಬಯಸಿದ್ದಾಳೆ. ಅಗ್ರಜ, ನಾನೇ ಹಿಡಿದು ತರುತ್ತೇನೆ. ಬೇಡ ಲಕ್ಷ್ಮಣ, ಸತ್ಯ ಅಪೇಕ್ಷೆ ಪಟ್ಟದನ್ನು ಈಡೇರಿಸಬೇಕಾದದ್ದು ಪತಿಯಾದವನ ಧರ್ಮ. ನಾನು ಆ ಮೃಗವನ್ನು ಹಿಡಿದು ತರುತ್ತೇನೆ. ಒಂದು ವೇಳೆ ಮಾಯಾಮೃಗವಾಗಿದ್ದರೆ ಅದನ್ನು ಅಲ್ಲಿಯೇ ಕೊಂದು ಬರುತ್ತೇನೆ. ನಾನು ಬರುವ ತನಕ
ಜಾನಕಿ ಓರ್ವಳನ್ನು ಬಿಟ್ಟು ಈ ಜಾಗದಿಂದ ಕದಲಬಾರದು, ತಿಳಿಯಿತೆ? ಹಾಗೆ ಆಗಲೇ ಪ್ರಜಾ. ರೇ ಮಗಳೇ, ಎಲ್ಲಿಗೆ ಹೋಗುವೆ ಕೊಲ್ಲೂರವೇ ನೀ? ಎಲ್ಲಿಗೆ ಹೋಗುವೆ ಕೊಲ್ಲೂರವೇ ನೀ? ಅಲ್ಲಯ ನೀಲಯ ಕೊಲ್ಲ ನಡೆಯಿದೆ, ಅಲ್ಲಯ ನೀಲಯ ಕೊಲ್ಲ ನಡೆಯಿದೆ. ಎಲ್ಲಿಗೆ ಹೋಗುವೆ ಕೊಲ್ಲೂರವೇ ನೀ? ಅಮ್ಮ, ಲಕ್ಷ್ಮಣ, ಕೇಳಿದೀಯಾ? ಕೇಳಿದೀಯ ಈ ಧ್ವನಿಯನ್ನು? ಇದು ನನ್ನ ಸ್ವಾಮಿಯ ಧ್ವನಿಯೇ. ಅವರದಾವುದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಜಾಗ್ರತೆಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ. ಅಮ್ಮ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವಿಲ್ಲದೆ ಅಂತ ನೀವು ಧೈರ್ಯದಿಂದಿರಿ. ಇಲ್ಲ ಇಲ್ಲ, ಇದು ನಿಜವಾಗಿ ನನ್ನ ಸ್ವಾಮಿಯ ದೀನ ಧ್ವನಿಯೇ. ಅವರದಾವುದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಜಾಗ್ರತೆಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ. ನನಗೆ ಅದರಲ್ಲಿ ನಂಬಿಕೆ ಸಾಲದು. ತಾವು ಧೈರ್ಯದಿಂದಿರಿ. ಓಹೋ, ನಿನ್ನನ್ನು ನೋಡುತ್ತಿದ್ದರೆ ನಾನು ಇಷ್ಟೊಂದು ಪರಿಪರಿಯಾಗಿ ಬೇಡಿಕೊಂಡರೂ ನೀನು ನಿಮ್ಮಣ್ಣನವರ ಸಹಾಯಕ್ಕಾಗಿ ಹೋಗದೇ ಇರುವುದನ್ನು ನೋಡುತ್ತಿದ್ದರೆ ನಿನ್ನದ ಮನದ ಮಾತ್ಸರ್ಯವೇನು ಎಂಬುದನ್ನು ನಾನು ಈಗ ಅರಿತೆನು. ನಿಮ್ಮಣ್ಣನವರು ನನ್ನ ಬಳಿಯಲ್ಲಿ ಇಲ್ಲದೆ ಇರುವ ಸಮಯವನ್ನೇ ಸಾಧಿಸಿ ನೀನು ನನ್ನ ಮಾನ ಹರಣ ಮಾಡಲು ರಾಮಚಂದ್ರ ನಿಮ್ಮ ಬಾಯಿಂದ ಇಂತಹ ಮಾತುಗಳು. ನಿಮ್ಮನ್ನು ನನ್ನ ಎತ್ತ ತಾಯಿ ಸುಮಿತ್ರಾದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದು. ಹಾಗಲಮ್ಮ, ಅಗ್ರಜನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಬರಲಿ. ಆದರೆ ನನ್ನದೊಂದು ಪ್ರಾರ್ಥನೆ ತಾಯಿ. ಏನದು? ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ನೀವು ಈ ಗೆರೆಗಳನ್ನು ದಾಟಬಾರದು. ಇದೇ ನನ್ನ ಪ್ರಾರ್ಥನೆ. ಹಾಗೆ ಪೂಜ್ಯರಿಗೆ ವಂದಿಸುವೆನು. ಭದ್ರೇ ನಿನಗೆ ಮಂಗಳವಾಗಲಿ. ಬಹಳ ದೂರದಿಂದ ಹಸಿವಿನಿಂದ ಬಂದಿರುವೆನು. ಏನಾದರೂ ಆಹಾರ ಇದ್ದರೆ ನೀನು ಬಂದ್ರೆ. ಪೂಜ್ಯರು ತಮ್ಮನ್ನು ಸತ್ಕರಿಸೋಣವೆಂದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಾಗಲಿ ಮೈದುನಾದ ಲಕ್ಷ್ಮಣನಾಗಲಿ ಇಲ್ಲಿಯೋ ಎಲ್ಲೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ. ಅಲ್ಲಿವರೆಗೂ ಕ್ಷಣಕಾಲ ಇಲ್ಲಿ ವಿಶ್ರಮಿಸಿಕೊಳ್ಳಿ. ಭದ್ರೇ ಹಸಿವು
ತಾಳಲಾರೆ ತಾಳಲಾರೆ ಶಿವು ತಾಳಲಾರೆ. ಕ್ಷಣಕಾಲ. ಏನಾದರೂ ಆಹಾರ ಇದ್ದರೆ ನೀಡು ತಾಯಿ, ಆಹಾರವಿದ್ದರೆ ನೀಡು. ಕ್ಷಣಕಾಲ ಈಗಲೇ ಹೋಗಿ ಭಿಕ್ಷೆಯನ್ನು ತರುತ್ತೇನೆ. ಪೂಜ್ಯರೇ, ಇದು ಸ್ವೀಕರಿಸಿ. ಮನೆಗೆ ಬಂದು ನೀಡು. ದಯಮಾಡಿ ನನ್ನ ಕ್ಷಮಿಸಿ ಪೂಜ್ಯರೇ. ನನ್ನ ಮೈದುನಾದ ಲಕ್ಷ್ಮಣನ ಇಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ. ನಾನು ಅದನ್ನು ಮೀರುವಂತಿಲ್ಲ. ಏನು ನಮ್ಮಂತಹ ಯತಿಗಳಿಗೆ ಸಪ್ತ ಋಷಿಗಳ ಆಜ್ಞೆ? ಬಹಳ ದೂರದಿಂದ ಹಸಿವಿನಿಂದ ಬಂದಿರುವ ನಾನು ನಿನ್ನ ಆಶ್ರಮದಲ್ಲಿ ಹಸಿರಾಗಿದ್ದ ಆದಲ್ಲಿ ಬ್ರಹ್ಮಹತ್ಯ ಶಾಪಕ್ಕೆ ಗುರುವಾಗುವೆ. ಇಡೀ ಶಾಪವನ್ನ ದಯಮಾಡಿ ಶಾಂತರಾಗಿ. ನಾನು ಮುಂದೆ ಬಂದು ಭಿಕ್ಷೆಯನ್ನು ನೀಡುತ್ತೇನೆ. ಸಂತೋಷದಿಂದ ಸ್ವೀಕರಿಸಿ. ಬಾ ಭದ್ರೆ, ಬೆಳಿಗ್ಗೆ ಬಾ. ಬೆಳಿಗ್ಗೆ ಬಾ, ಬೆಳಿಗ್ಗೆ ಬಾ, ಬೆಳಿಗ್ಗೆ ಬಾ. ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಇದೇನಿದೆ? ಈ ಘೋರಾರಣ್ಯದಲ್ಲಿ ನನ್ನನ್ನು ರಕ್ಷಿಸಿಕೊಳ್ಳೋರು ಯಾರು ಇಲ್ಲವೇ? ಮಾವನವರಾದ ದಶರಥ ಚಕ್ರವರ್ತಿ, ಸ್ವಾಮಿಯಾದ ಶ್ರೀರಾಮಚಂದ್ರ ಎಲ್ಲರಿವೆ? ನನ್ನ ಕೂಗು ನಿಮಗೆ ಕೇಳಿಸುತ್ತಿಲ್ಲವೇ? ಈ ಪಾಪಿ ನನ್ನ ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವುದು. ದಯಮಾಡಿ ಯಾರಾದರೂ ನನ್ನ ರಕ್ಷಿಸಬಾರದು. ನನ್ನನ್ನು ರಕ್ಷಿಸಲು ಯಾರು ಇಲ್ಲವೇ? ಯಾರು? ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ಯಾರು ತಾಯಿ? ರಾಜ, ನಾನು ದಶರಥ ಚಕ್ರವರ್ತಿಯ ಸೊಸೆಯು. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ನನ್ನ ಸ್ವಾಮಿ ನನ್ನ ಬಳಿಯಲ್ಲಿ ಇಲ್ಲದಿರುವ ಸಮಯವನ್ನೇ ಸಾಧಿಸಿ ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ದಯಮಾಡಿ ನನ್ನನ್ನು ರಕ್ಷಿಸು ಪಕ್ಷಿರಾಜ, ನನ್ನನ್ನು ರಕ್ಷಿಸು. ಹೆದರಬೇಡಿ ತಾಯಿ, ಹೆದರಬೇಡಿ. ಎನ್ನುವ ನೀಚ, ಶ್ರೀರಾಮಚಂದ್ರನು ಇಲ್ಲದಿರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಜನವೋ ಬುದಿ ಹತ್ತೆ, ನೀನಾರೆಂಬುದನ್ನು ತಿಳಿಸು. ಮೊದಲು ನೀನು ಯಾರೆಂದು ಹೇಳು. ನಾನು ಲಂಕಾಧೀಶ್ವರನಾದ ರಾವಣ ಸಾರ್ವಭೌಮ. ನೀನಾರೆಂಬುದನ್ನು ತಿಳಿಸು. ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು. ಜಟಾಯು ಇವನು ಬಹಳ ಪರಾಕ್ರಮಶಾಲಿ ಎಂದು ಕೇಳಿದನು. ಉಪಾಯದಿಂದ ಪಾರಾಗಲಿದೆ. ಎಲ್ಲವೋ ಜಟಾಯು, ನಾವಿಬ್ಬರು ಸಮಬಲದವರಾದ್ದರಿಂದ ನಮ್ಮಿಬ್ಬರ ಜೀವದ ನೆಲೆಯನ್ನು ಹೊರತು ಯುದ್ಧ ಮಾಡೋಣ. ಹಾಗೆ ಆಗಲಿ. ಮೊದಲು ನಿನ್ನ ಜೀವದ ನೆಲೆ ಎಲ್ಲಿರುವುದೆಂದು ಹೇಳು. ನನ್ನ ಜೀವದ ನೆಲೆಯು ನನ್ನ ಈ ಎಡಗಾಲ ಗುಂಪುಷ್ಟದಲ್ಲಿರುವುದು. ನಿನ್ನ ಜೀವದ ನೆಲೆ? ನನ್ನ ಜೀವದ ನೆಲೆ ಈ ನನ್ನ 2 ರೆಕ್ಕೆಗಳಲ್ಲಿರುವುದು. ಹಾಗಾದರೆ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು, ಸಿದ್ಧನಾಗು. ನೋಡಿದೆಯಾ ಏಡಿಯ ಜೀವ ಏನಾಯ್ತು?
ನಡೆ ಲಂಕಾನಗರಕ್ಕೆ ಹೋಗೋಣ. ಇದೇನಿದು? ನನ್ನನ್ನು ಕಾಪಾಡಲು ಬಂದ ನಿನಗೆ ಇಂತಹ ದುರವಸ್ಥೆ ಉಂಟಾಯಿತೆ? ಹಾಗಾದ್ರೆ ನನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲವೇ? ಆದರೆ ಏನನ್ನ ಸಮಾಚಾರ ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಏನಿನ ಪ್ರಾಣವು ಹಾರಿ ಹೋಗದಿರಲಿ ಪಕ್ಷಿರಾಜ, ಹಾರಿ ಹೋಗದಿರಲಿ. ರಾಮಚಂದ್ರ, ನಿನ್ನನ್ನು ರಕ್ಷಿಸಲು ಯಾರೂ ಇಲ್ಲ ಇಲ್ಲಿ. ನಡೆ ಹೋಗೋಣ, ನನ್ನದು ಸಿದ್ಧವಾಗಿರುವುದು. ಲಕ್ಷ್ಮಣ, ಜಾನಕಿ ಓರ್ವನು ಬಿಟ್ಟು ಬರಬಾರದಲ್ಲಿ ಹೇಳಿರಲಿವೆ, ಏತಕ್ಕಾಗಿ ಬಂದೆ? ಅಗ್ರಜ, ದೂರದಲ್ಲಿ ಆರ್ತ ಧ್ವನಿಯು ಕೇಳಿ ಬರಲು ಮಾತೆಯವರು ಭಯಭೀತರಾಗಿ ನಾನು ಎಷ್ಟು ಬೇಡವೆಂದೂ ಕೇಳಿದರು ನನ್ನನ್ನು ಅವಾಚ್ಯ ಶಬ್ದಗಳನ್ನಾಡಿ ನನ್ನನ್ನು ಕಳುಹಿಸಿ ಬಿಟ್ಟರು. ಅಗ್ರಜ, ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ಸಾರಂಗವಲ್ಲ. ಮಾರೀಚನು ಆ ರೀತಿಯಾಗಿ ಕೂಗಿಕೊಂಡನು. ನಡೆ, ಜಾಗೃತಿಯಾಗಿ ಜಾನಕಿನೂ ನೋಡೋಣ. ನಡೆ ಅಗ್ರಜ. ಜಾನಕಿ, ವೈದೇಹಿ, ಸೀತಾ. ಲಕ್ಷ್ಮಣ, ಅಗ್ರಜ, ಸೀತೆಯು ಎಲ್ಲೂ ಕಾಣುತ್ತಿಲ್ಲ. ಆ ಗೋದಾವರಿ ತೀರದಲ್ಲೆಲ್ಲ ಇರಬಹುದೇ? ಹೋಗಿ ನೋಡಿಕೊಂಡು ಬಾ. ಹಾಗೆ ಆಗಲಿ ಅಗ್ರಜ.
ಆಪರಿಕೆ ಇರುವುದನ್ನು ಕಾಣುತ್ತಿಲ್ಲವಲ್ಲ. ಮೋಸವಾಯ್ತು ಲಕ್ಷ್ಮಣ, ಮೋಸವಾಯ್ತು. ನಾವೆಲ್ಲರ ಸಮಯವನ್ನು ಸಾಧಿಸಿ ಯಾರು ಜಾನಕಿಯನ್ನು ಅಪಹರಿಸು. ಆ ಜಾನಕಿ ಎಲ್ಲಿರುವೆ, ಹೇಗಿರುವೆ? ಓ ಜಾನಕಿ, ಎಷ್ಟು ಹುಡುಕಿದರೂ ಜಾನಕಿಯ ಸುಳಿಸಿಗಳು ಇನ್ನೆಲ್ಲಿ ಹುಡುಕಲಿದ್ದಾನೆ, ಇನ್ನೆಲ್ಲ ಹರಸಲೇ ನನ್ನ ವೈದೇಹಿಯನ್ನ. ಅಗ್ರಜ, ಇಲ್ಲಿ ಯಾವುದೋ ಪಕ್ಷಿ ಬಿದ್ದಿರುವುದು. ಇದೇ ಏನಾದರೂ ಮಾತೆಯವರನ್ನು ನುಂಗಿರಬಹುದೇ? ನೀನು ಅಪ್ಪಣೆ ಕೊಟ್ಟರೆ ಇದನ್ನು ಈಗಲೇ ಕೊಂದು ಬಿಡುತ್ತೇನೆ. ಲಕ್ಷ್ಮಣ, ಶಾಂತನಾಗ. ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ಸಮೀಪಕ್ಕೆ ಹೋಗಿ ವಿಚಾರಿಸೋಣ. ಹಾಗೆ ಆಗಲಿ. ಅಯ್ಯ ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರಾವಸ್ಥೆಗೆ ಕಾರಣವೇನು? ಋಷಿಕುಮಾರಂತೆ ಕಾಣುತ್ತಿರುವ ಧನುರ್ಧಾರಿಗಳಾದ ತಾವುಗಳಾರು? ನಾವು ಅಯೋಧ್ಯಾಧಿಪತಿ ದಶರಥನಾಗಿ ಪುತ್ರರಾದ ಶ್ರೀರಾಮಚಂದ್ರರು. ಹ, ರಾಮಚಂದ್ರ, ನಾನು ನಿಮ್ಮ ತಂದೆಯ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ಆ ದಶಕಂಠ ರಾಮನನ್ನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವ ಸಮಯದಲ್ಲಿ ಅಡ್ಡಲಾಗಿ ಬಂದ ಕಾರಣ ಮೋಸದಿಂದ ನನ್ನ ಈ 2 ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದರು. ಆಗ ಸೀತಾಮಾತೆಯು ಈ ವರ್ತಮಾನವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ತನಕ ಪ್ರಾಣದಿಂದ ಇರುವುದೆಂದು ಆಶೀರ್ವದಿಸಿದರು. ನನಗೆ ಬೇಗ ಮೋಕ್ಷವನ್ನು ಕೊಡು ತಂದೆ, ನನಗೆ ಬೇಗ ಮೋಕ್ಷವನ್ನು. ವೀರ ಸ್ವರ್ಗವನ್ನು ಪಡೆದಿಟ್ಟಾಯಿ. ಲಕ್ಷ್ಮಣ, ಅಗ್ರಜ, ನೋಡಿದೆಯಾ? ನಮಗೆ ಸಹಾಯ ಮಾಡಲು ಬಂದ ಜಟಾಯು ಮರಣ ಹೊಂದಿದನು. ಈತನು ನಮ್ಮ ತಂದೆಗೆ ಮಿತ್ರನಾದ್ದರಿಂದ ಇವನ ಅಂತ್ಯಕ್ರಿಯೆಗಳನ್ನು ಮುಗಿಸಿ ನಂತರ ಸೀತಾನ್ವೇಷಣೆ ಕಾರ್ಯ ತೊಡಗೋಣವೇ? ಹಾಗೆ ಆಗಲಿ ಅಗ್ರಜ.
ಎಲ್ಲಿ ಹುಡುಕಿದರೂ ಜಾನಕಿ ಸುಳಿಯೇ ಇಲ್ಲವಲ್ಲ. ಏನು ಮಾಡಿ ಅಗ್ರಜ, ರಾಜ್ಯನಾದ ನೀನೇ ಈ ರೀತಿ ಪರಿತಪಿಸಿದರೆ ನಮ್ಮನ್ನು ಸಂತೈಸುವ ಅರಣ್ಯ ನಡೆಯಣ್ಣ. ಮುಂದೆ ಹೋಗಿ ಮಾತೆಯವರ ನೆಲೆಯನ್ನು ತಿಳಿಯ. ಹಾಗೆ ಆಗಲಿ ಲಕ್ಷ್ಮಣ. ಕಂಡಿರೇ ತಾವರೆಗೆ ಮತ್ತೆ ಕೋಗಿಲೆಯೇ ಸರುಲತೆಗಳಿಂದ ಲಕ್ಷ್ಮಣ ಇಲ್ಲ. ಎಲ್ಲಿ ಹುಡುಕಿದರೂ ನನ್ನ ಜಾನಕಿಯ ಸುಳಿವೇ ಇಲ್ಲ. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದಾಗ ಪುರಜನರು, ಗುರು ವಸಿಷ್ಠರು ರಾಮ ಸೀತೆ ಎಲ್ಲಿ, ಜನಕ ಸುದ್ದಿಯಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಿರಿ ಲಕ್ಷ್ಮಣ, ಏನೆಂದು ಉತ್ತರಿಸಿರಿ? ಈ ಅಪಮಾನವನ್ನು ನಾನು ತಾಳಲಾರೆ ಲಕ್ಷ್ಮಣ, ತಾಳಲಾರೆ. ಅದು ಅಲ್ಲಿ ಕಾಣುತ್ತಿರುವ ಪರ್ವತದ ಕೆಳಗುರಳಿ ಪ್ರಾಣತ್ಯಾಗ ಮಾಡಿಕೊಳ್ಳಬೇಕು. ಅಗ್ರಜ, ಶಾಂತನಾಗು. ನಿನ್ನನ್ನು ಕಳೆದುಕೊಂಡು ನಾನು ತಾನೇ ನಡೆಯಣ್ಣ. ನಾನು ನಿನ್ನನ್ನೇ ಹಾಗೆಯಾಗಲಿ ಲಕ್ಷ್ಮಣ. ಆಂಜನೇಯ, ಆಂಜನೇಯ, ಬಾ ಇಲ್ಲಿ, ಇಲ್ಲಿ ಬಾ, ಇಲ್ಲಿ ಬಾ. ಆಂಜನೇಯ, ಯಾರು ಈರುವರು ಋಷಿಕುಮಾರರು ಕಬಂಧ ರಾಜರನ್ನು ಪರ್ವತದಿಂದ ತಿಳಿದು ಪ್ರಾಂತಿಯಿಂದ ಹತ್ತುತ್ತಿರುವರು. ಜಾಗ್ರತೆಯಿಂದ ಬೇಡವೆಂದು ಹೇಳಿ ಅವರನ್ನು ಕರೆದುಕೊಂಡು ಬಾ. ಆಗಲಿ ಒಡೆಯ. ಓ ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಕಬಂಧ ಪರ್ವತವಲ್ಲ, ಕದಂಬನೆಂಬ ರಾಕ್ಷಸನು ಪರ್ವತಾಕೃತಿಯಾಗಿ ಬಿದ್ದಿರುವನು. ಹಿಂತಿರುಗಿ, ಹಿಂತಿರುಗಿ. ಲಕ್ಷ್ಮಣ ಅಗ್ರಜ, ಹೇಳಿದೆಯಾ? ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನಂತೆ. ಹೂಡು ಬಾಣವನ್ನ ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸು. ಇಬ್ಬರು ಸೇರಿ ಸೀಳಿ ಹಾಕೋಣ. ಹಾಗೆ ಆಗಲಿ ಅಗ್ರಜ. ಲಕ್ಷ್ಮಣ, ಅಗ್ರಜ, ಈ ಕಬಂಧನ ವೃತ್ತಾಂತವನ್ನು ತಿಳಿಸಿದವನು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದಾಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಶಾಂತಿ ಸಮಾಧಾನಗಳು ತೋರುತ್ತಿರುವುದು. ಆದುದರಿಂದ ಕ್ಷಣಕಾಲ ಇಲ್ಲೇ ವಿಶ್ರಾಂತಿಯನ್ನು ಪಡೆದುಕೊಂಡು ಮುಂದೆ ಹೋಗೋಣವೇ? ಅಗ್ರಜ, ನೊಂದು ಬೆಂದ ನಿನ್ನ ಮನಸ್ಸಿಗೆ ಶಾಂತಿ ಸಮಾಧಾನಗಳು ಇಲ್ಲಿ ಸಿಗುವುದಾದ್ರೆ ಬಾ ಅಣ್ಣ, ಕುಳಿತುಕೋ. ಹಾಗೆ ಆಗಲಿ. ಆಹಾ ಆಹಾ. ದಳದಂತೆ ಹೊರವ ಕಂಡರುಳ. ದಳದಂತೆ ಹೊರವ ಕಂಡರುಳ. ಮಣಿನ ದಳದಂತೆ ಹೊರವ ಕಂಡರುಳ. ಮಣಿನ ದಳದಂತೆ ಹೊರವ ಕಂಡರುಳ. ಬಾಗಿಲು ದಳಂ ದಳವು ಬಡಿಸಿರು.
ಮಾಡುತ್ತಿರುವುದು. ಇವರಿಂದ ಈ ಕಬಂಧನ ಶಾಪವು ಮೋಚನೆ ಆಯಿತು. ಅಂದ ಮೇಲೆ ಇವರು ಯಾರಾಗಿರಬಹುದು? ಷೋಡಶ ಕಲೆಗಳಿಂದಲೂ ದೀರ್ಘವಾದ ಭಾವಗಳಿಂದ ಕೂಡಿದ ಇವರನ್ನು ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲದ ಹರಿಗಳಾಗಿರುವರು. ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು. ಅಂದ ಮೇಲೆ ಇವರು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೀಂದ್ರರೇ? ರಜತ ಗಿರಿಯ ನಿಲಯನಾಗಿ, ರಂಜಿತ ಕಾಯನಾಗಿ, ರಮಣೀಯ ವದನಾಗಿ ರಾರಾಜಿಸುತ್ತಿರುವ ಈತನು ರಾಜಶೇಖರನೇ? ಈತನೇ ಅರನಾಗಿದ್ದೊಡೆ ರಜತ ಗಿರಿಯ ಶಿಖರದ ಮೇಲ್ಕುಳಿತು ಶಿರದಿ ಅರಿವ ಪರಮ ಪಾವನೆ ಖಂಡಿತಾನಿಲ್ಲ. ಇಲ್ಲ 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 ಇಲ್ಲ, ಈತನು ಗಂಗಾಧರನಲ್ಲ. ಪ್ರಸನ್ನವದನನು, ಪದ್ಮನಯನನು, ಪದ್ಮ ಸಂಭವನಾದ ಆ ಬ್ರಹ್ಮದೇವನೇ. ಕರದಿ ಕಂಠಾಣಿ ಇಲ್ಲ, ತುಳಸಿ ಜಪಸ್ವರಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಇಲ್ಲ 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 ಇಲ್ಲ, ಈತನು ಸರಸಿಜೋದ್ಭವನಲ್ಲವೇ ಅಲ್ಲ. ನೀಲಮೇಘ ಶ್ಯಾಮನಾಗಿ, ನಿಸೀಮ ಗುಣಧಾಮನಾಗಿ, ನಿತ್ಯ ನಿರಂಜನ ರೂಪನಾದ ಆ ನಾರಾಯಣನೇ. ಕರದಿ ಶಂಕು ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜವಾದ ಕೌಸ್ತುಭ ಮಣಿಯಿಲ್ಲ, ಮಣಿಮುಕುಟಾಂಬರಗಳನ್ನು ಧರಿಸಿಲ್ಲ. ಫಣಿಶ್ರಾಹಿ ಪ್ರಹ್ಲಾದವರ್ಗ ಈತನಲ್ಲ, ಈತನಲ್ಲ, ಈತನಲ್ಲ. ಅಂದ ಮೇಲೆ ಇವರು ಯಾರಾಗಿರಬಹುದು? ಲಕ್ಷ್ಮಣ, ಅಗ್ರಜ, ಆ ಶಾಖಾಮೃಗವನ್ನು ನೋಡಿದ್ಯಾ? ಆ ಕಬಂಧನ ವೃತ್ತಾಂತವನ್ನು ತಿಳಿಸಿದವು ಈತನು ಹೇಗಿರಬಹುದು? ಲಕ್ಷ್ಮಣ, ಆತನ ಕಿವಿಗಳಲ್ಲಿ ರಾರಾಜಿಸುತ್ತಿರುವ ಕರ್ಣ ಕುಂಡಗಳನ್ನು ನೋಡಿದೆಯಾ? ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಿರುವುದು.
ಪ್ರತ್ಯಕ್ಷನಾದ ಏನ್ ಆಶ್ಚರ್ಯ, ನನ್ನ ಕರ್ಣ ಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದು. ಅಂದ ಮೇಲೆ ಇವರಿಗೆ ಗೋಚರಿಸಬೇಕಾದರೆ ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಇಂದಿಗೆ ಸಫಲವಾಯಿತೆ. ಮಗು, ಯಾರು ನಿನ್ನ ಕರ್ಣ ಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನಂತಲೂ ಅವರ ಪಾದ ಸೇವೆಯನ್ನು ಮಾಡಿ ಧನ್ಯನಾಗುವುದು. ಇವರು ಅವರಾಗಿರುವರೇ? ಇರಲಿ, ಸಮೀಪಕ್ಕೆ ಹೋಗಿ ತಿಳಿದುಕೊಳ್ಳುವುದು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳ
ಪ್ರಕಟ ಕಂಡೆನ ಸೀತಾಭರಣಗಳ ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದಂತೆ ಇನ್ನು ಅಯ್ಯ ಪ್ರಭು ಅಯ್ಯ ಆರಾರುಳೆ 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 ಎನ್ನ ಪ್ರಾಣ ನೀನು ಬೇರಲ್ಲ ವಾಯುನಂದನನು ನಾನು ಆರಾರಿಸೆ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಮಕ್ಕಳಿರುವ ಮನೆಗೂ ರಿಕ್ತ ಹಸ್ತದಿಂದ ಹೋಗಲಾರದೆಂದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲಿ ದೊರೆಯಬಹುದಾದಂಥ ಫಲಾಪುಷ್ಪವಾಡಿಗಳನ್ನು ಹುಡುಕಿ ತಂದು ಇವರಿಗರ್ಪಿಸಿ ಧನ್ಯನಾಗುವೆನು. प्रतिमानस सुंदरयुत ओ दंड पांड्यायुत श्रीरामचंद्र प्रभो रामाय रामभद्राय रामचंद्राय वेदसे रामाय रामभद्राय
ನಾದಾಯ ವೇದಸೇ ನಾದಾಯ ರಘುನಾಥಾಯ ಸೀತಾಯ ಪತೆ ನಮಸ್ತೆ 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 ನಮಃ. ಓ ರಾಘವ ದಾಶರಥಿ ತಾಯಿಮ್ಮ ತಾಯಿಮ್ಮ ತಾಯಿ, ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನಾಗಿ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳಿವೆ ಪ್ರಭು. ಅಯ್ಯ, ನಿನ್ನ ಭಕ್ತಿ ಶ್ರದ್ಧೆ ವಿನಯ ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸುವೆಯಾ? ದೇವದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮ ಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣಯಿತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿಯಂತಲೂ ದೇವರು. ಪ್ರಭು, ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ನನ್ನೊಡೆಯನಾದ ಸುಗ್ರೀವ ರಾಜನಿರುವನು. ನೀವು ಅಲ್ಲಿಗೆ ಬಂದರೆ ಆತನಿಗೂ ನಿಮಗೂ ಸಖ್ಯ ಮಾಡುವೆನು. ಮಾರುತಿ, ನಾವು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿದ್ದೇವೆ. ಆದುದರಿಂದ ನಿನ್ನೊಡೆಯನಾದ ಸುಗ್ರೀವನನ್ನು ಇಲ್ಲಿಗೆ ಬರಮಾಡು. ಹಾಗೆ ಆಗಲಿ ಒಡೆಯ. ಓ ಒಡೆಯ ಸುಗ್ರೀವ ರಾಜ, ಬೇಗ ಬಾ ಬೇಗ ಬಾ. ಈಗ ಇಲ್ಲಿ ಬಂದಿರುವವರು ನಮ್ಮ ಶತ್ರು ಪಕ್ಷದವರಲ್ಲ, ನಮ್ಮನ್ನುದ್ಧರಿಸಲು ಜಗದೊಡೆಯರಾದ ರಾಮ ಲಕ್ಷ್ಮಣರು ಬಂದಿರುವರು. ನೀನು ಇಲ್ಲಿಗೆ ಬಂದು ನಿನ್ನ ಕಷ್ಟಗಳನ್ನು ಭಿನ್ನವಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು. ಬಂದೆ ಬಂದೆ.
ರಾಜನನ್ನ ನಮಸ್ಕರಿಸಿದರು. ಸುಗ್ರೀವ ರಾಜ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಕುಶಲವೇ? ಹದಿರಲ್ಲಿ ನೀನಿಲ್ಲಿ ವಾಸ ಮಾಡಿಕೊಂಡಿರುವ ಕಾರಣವೇನು? ಪ್ರಭು ರಾಮಚಂದ್ರ, ನಾನು ವಾಲಿಯು ಅಣ್ಣ ತಮ್ಮಂದಿರು, ಇಬ್ಬರು ಅನ್ಯೋನ್ಯವಾಗಿದ್ದೆವು. ಒಂದು ದಿನ ದುಂದುವಿ ಎಂಬ ರಾಜ್ಯದನು ನಮ್ಮ ಮೇಲೆ ಯುದ್ಧಕ್ಕೆ ಬಂದನು. ಆ ರಾಜ್ಯದನೊಡನೆ ನಮ್ಮಣ್ಣನಾದ ವಾಲಿಯು ಯುದ್ಧಕ್ಕೆ ನಿಂತನು. ಇಬ್ಬರು ಯುದ್ಧ ಮಾಡುತ್ತಾ ಹೊರಟರು. ನಾನು ಅವರನ್ನು ಹಿಂಬಾಲಿಸಿದೆನು ತಂದೆ. ಇಬ್ಬರು ಒಂದು ದೊಡ್ಡದಾದ ಗುಹೆಯೊಳಗೆ ಹೋಗರು. ನಾನು ಆ ಗುಹೆಯ ಬಾಗಿಲಲ್ಲಿ ಕಾವಲಾಗಿ ನಿಂತೆನು. ವರ್ಷವಾದರೂ ಯಾರೂ ಬರಲಿಲ್ಲ. ಒಂದು ದಿನ ಗುಹೆಯಿಂದ ಧಾರಾಕಾರವಾಗಿ ರಕ್ತವು ಹೊರಗೆ ಬಂದಿದೆ. ಆ ರಕ್ತವು ನಮ್ಮಣ್ಣನಾದ ವಾಲಿದೆಂದು ತಿಳಿದು ನಾನು ಭಯಗೊಂಡು ಆ ಗುಹೆಗೆ ದೊಡ್ಡದಾದ ಬಂಡೆಯನ್ನು ಅಡ್ಡಗಟ್ಟಿ ನಾನು ಪಟ್ಟಣಕ್ಕೆ ಬಂದು ರಾಜ್ಯಭಾರ ಮಾಡುತ್ತಿದ್ದೆ. ಆ ಒಂದು ರಾಕ್ಷಸನನ್ನು ಕೊಂದು ನಮ್ಮಣ್ಣನು ಹೊರಗೆ ಬಂದು ನೋಡಲು ನಾನು ಅಲ್ಲಿ ಇಲ್ಲದಿರುವುದನ್ನು ಕಂಡು ನನ್ನ ಮೇಲೆ ಕುಪಿತಗೊಂಡು ನನ್ನನ್ನು ಕೊಲ್ಲಲು ಬಂದನು. ನಾನು ಅವನಿಂದ ತಪ್ಪಿಸಿಕೊಂಡು ಇಲ್ಲಿ ಬಂದು ನೆಲೆಸಲಿದ್ದಂತೆ. ಆದರೆ ನಮ್ಮಣ್ಣನು ಇಲ್ಲಿಗೆ ಬರಲಾರನು. ಆತನು ಇಲ್ಲಿಗೆ ಬಾರದಿರಲು ಕಾರಣ? ಅವನು ರಾಕ್ಷಸನನ್ನು ಕೊಂದು ಅವನ ಕಳೆ ಬರಹವನ್ನು ಎಸೆಯಲು ಅದು ಇಲ್ಲಿ ವಾಸವಾಗಿದ್ದ ಮದಂಗ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಬಿದ್ದವು. ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿದರೋ ಅವರು ಇಲ್ಲಿ ಬಂದರೆ ಅವರ ತಲೆಯೂ ಶಾಸ್ತ್ರ ಹೋರಾಗಲಿ ಎಂದು ಮಹರ್ಷಿಗಳು ಶಾಪವಲ್ಲಿದ್ದರು. ಆದರೆ ತಂದೆ, ಅವನು ನಮ್ಮಣ್ಣನಾದ ವಾಲಿಯು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಪ್ರಭು, ಅಪಹರಿಸಿರುವನು. ಏನು? ನಿನ್ನ ಪತ್ನಿಯನ್ನು ಅಪಹರಿಸುವನೇ? ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಕರೆ ಬರಮಾಡುವ ವಾಲಿಯನ್ನ ಅವನನ್ನು ಸಂಹರಿಸಿ ಕಿಷ್ಕಿಂಧ ನಗರವನಿಗೆ ರಾಜ್ಯಾಭಿಷೇಕ ಮಾಡುವನು. ಪ್ರಭು, ಆ ವಾಲಿಯು ಸಾಮಾನ್ಯನಲ್ಲ ತಂದೆ. ಅವನನ್ನು ಜಯಿಸಬೇಕಾದರೆ ಅಗೋ ಅಲ್ಲಿ ಕಾಣುತ್ತಿರುವ ಸಪ್ತ ತಾಳೆ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಯುವರು ಅವನಿಂದಲೇ ಅವರ ಸಂಹಾರವೆಂದು ಆ ಮದಂಗ ಮಹರ್ಷಿಗಳು ಶಾಪವನ್ನಿತ್ತಿರುವರು ತಂದೆ. ಪ್ರಭು, ಇದನ್ನು ಪರೀಕ್ಷೆ ಎಂದು ತಿಳಿಯಬಾರದು ನನ್ನೊಡೆಯ. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದು ಬರುವುದೇ? ಇದು ನಿನ್ನ ಮನಸ್ಸಿನ ಅನುಮಾನವನ್ನು ಹೋಗಲಾಡಿಸಲು ಪ್ರಯೋಗ ಮಾಡೋಣ. ಬರಮಾಡುವ ವಾಲಿಯನ್ನ ಆಗಲಿ ತಂದೆ. ಧೈರ್ಯವಾಗಿ ಯುದ್ಧ ಮಾಡು. ಬರಮಾಡುವೆನು ತಂದೆ. ಎಲ್ಲವೋ ಹೇಳಿಯಾದ ವಾಲಿಯೇ, ಎಲ್ಲಿ ಅಡಗಿ ಕುಳಿತಿರುವೆಯೋ? ಧೈರ್ಯವಿದ್ದರೆ ಬಾ, ನನ್ನೊಡನೆ ಯುದ್ಧ ಮಾಡು. ಎಲ್ಲವೋ ವಾಲೆ, ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆಯ? ಎಲ್ಲವೋ ದ್ರೋಹಿ! ಸಮರಾಂಗಣ ಎಂಬ ರಣಾಂಗಣದಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ನಿನ್ನ ಶಿರವನ್ನು ಮುರಿವೆನು. ಸಿದ್ಧನಾಗ ಯುದ್ಧಕ್ಕೆ. ಸಿದ್ಧನಾಗೋ? ಯಾವ ಯುದ್ಧವನ್ನು ಮಾಡುವೆ? ಗದಾ ಯುದ್ಧವನ್ನು ಮಾಡೋಣ. ಸಿದ್ಧನಾಗ. ಗದಾ ಯುದ್ಧ? ಸಿದ್ಧನಾಗ. ನನ್ನ ಪತ್ನಿಯನ್ನು ಅಪಹರಿಸಿರುವೆಯ ದ್ರೋಹಿ? ಸಿದ್ಧನಾಗ. ಸಿದ್ಧನಾಗೋ?
ಬಿಟ್ಟು ಬಿಡಣ್ಣ. ಜೀವದಾನ ಮಾಡಿದ್ದೇನೆ, ಆ ಎಲ್ಲಿಯಾದರೂ ಹಾಳಾಗಿ ಹೋಗು. ಅಯ್ಯೋ ಪ್ರಭು ರಾಮಚಂದ್ರ, ಒಡೆಯ ಆಂಜನೇಯ. ಪೆಟ್ಟಾಯಿತೆ ಒಡೆಯ. ಅಯ್ಯೋ ಏನಯ್ಯ ಆಂಜನೇಯ, ಇರುವೆನೆಂದು ಹೇಳಿ ಹಾಗೆ ಹೋದೆಯಲ್ಲ, ಪೆಟ್ಟಾಯ್ತಾ ಎಂದು ಕೇಳುತ್ತಿವೆ. ಬಿಡಿ ಒಡೆಯ. ಅವರು ಬೇಡ, ಅವರ ಸಹವಾಸವೂ ಬೇಡ, ಬಂದ ದಾರಿಯಲ್ಲಿ ಹೋಗುವಂತೆ ಹೇಳಿಬಿಡಯ್ಯ. ಶಾಂತನಾಗು ಒಡೆಯ, ಇದರಲ್ಲಿ ಏನೋ ವಿಷಯವಿರಬೇಕೆಂದು ತೋರುವುದು. ಪ್ರಭು ರಾಮಚಂದ್ರ, ಈ ವಿಷಮ ಪರೀಕ್ಷೆ ಏಕೆ ಸ್ವಾಮಿ? ಇವರಿಬ್ಬರ ಮುಖಲಕ್ಷಣಗಳು ಒಂದೇ ರೀತಿ ಇದ್ದುದರಿಂದ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬಾರದೆಂದು. ಲಕ್ಷ್ಮಣ, ಇಲ್ಲಿ ಬಾ. ಈ ಮಾಲೆಯನ್ನು ಸುಗ್ರೀವನ ಕೊರಳಿಗೆ ಹಾಕು. ಹಾಗೆ ಹಾಗೆ. ಸುಗ್ರೀವರಾಜೇಂದ್ರ, ಈಗ ಬರಮಾಡುವ ಮಾಲಿಯನ್ನ. ಆಂಜನೇಯ, ಒಡೆಯ, ಮಾರುತಿ, ಒಡೆಯ, ಈ ಹಾರವನ್ನು ನನ್ನ ದೇಹದಲ್ಲಿ ಆಗಿದ ತಕ್ಷಣ ಏನೋ ಒಂದು ಹೊಸ ಚೈತನ್ಯವು ಒಂದಂತಾಗಿರುವುದು. ಹಾಗಾದರೆ ಇದು ವಿಜಯ ಮಾಲೆಯೇ ಸರಿ. ಬರಮಾಡು ಆ ವಾಲೆಯನ್ನು ಒಡೆಯ. ಬರಮಾಡಲೇ? ಬರಮಾಡಿ ಒಡೆಯ, ಧೈರ್ಯವಾಗಿ ಬರಮಾಡಿ. ಮಾರುತಿ, ಒಡೆಯ, ಕರೆಯಲೇ ನಮ್ಮಣ್ಣನನ್ನ. ಕರೆಯಿರಿ ಒಡೆಯ. ಆಂಜನೇಯ, ಎಲ್ಲಿಯೂ ಹೋಗಬಾರದು. ಎಲ್ಲಿಯೂ ಹೋಗುವುದಿಲ್ಲ ಒಡೆಯ, ಇಲ್ಲೇ ಇರುತ್ತೇನೆ. ವಾ, ಇಲ್ಲೇ ಇರುವೆ ತಾನೆ? ಇಲ್ಲೇ ಇರುತ್ತೇನೆ ಒಡೆಯ. ವಾ, ಮತ್ತೊಮ್ಮೆ ಕೇಳುತ್ತೇನೆ, ಖಂಡಿತವಾಗಿಯೂ ಇಲ್ಲೇ ಇರುತ್ತೇನೆ ಒಡೆಯ. ಎಲ್ಲವೋ ಹೇಳಿಯಾದ ವಾಲಿಯೇ, ವಾಲಿಯೇ, ಈಗ ತಾನೇ ನನ್ನ ಗೆದ್ದೆ ಎಂದು ಹಿರಿ ಹಿರಿ ಕೂತಿರುವೆಯ. ಈಗ ಬಾರ ನನ್ನೊಡನೆ ಯುದ್ಧ ಮಾಡು. ಬಾರೋ, ಬಾ. ಬಾ. ಸುಗ್ರೀವ, ಈಗ ತಾನೇ ನನ್ನೊಡನೆ ಪೆಟ್ಟುಗಳನ್ನು ತಿಂದು ಅಲ್ಲು ಅಲ್ಲು ಕಿರಿಯುತ್ತಿದ್ದ ನೀನು ಈಗ ಪುನಃ ಯುದ್ಧಕ್ಕೆ ಕರೆಯುತ್ತಿರುವುದನ್ನು ನೋಡಿದರೆ ಯಾರೋ ನಿನಗೆ ಬೆಂಬಲಿಗರನ್ನು ತೋರುತ್ತಿರುವುದು. ಮೊದಲು ಅವರನ್ನು ಬರಮಾಡ, ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆ. ಮೊದಲು ನನ್ನನ್ನು ಜಯಿಸಿ ಆಮೇಲೆ ನನ್ನ ಹಿಂಬಾಲಕರ ವಿಚಾರವಂತೆ. ಸಿದ್ಧನಾಗ. ಸಿದ್ಧನಾಗು. ಯಾವ ಯುದ್ಧವನ್ನು ಮಾಡುವೆ? ಮಲ್ಲ ಯುದ್ಧಕ್ಕೆ ಸಿದ್ಧನಾಗ. ಸಿದ್ಧನಾಗ. ಹಾ. ಯಾರು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದವರು? ಶ್ರೀರಾಮಚಂದ್ರನು. ಪ್ರಭು, ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡುವುದು ಕಾರಣವೇನು ಪ್ರಭು? ನೀನು ನಿಮ್ಮ ಅಣ್ಣನ ಪತ್ನಿಯನ್ನು ಅಪಹರಿಸಿದ್ದ, ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನ ಮುಖವನ್ನು ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದನು. ಪ್ರಭು, ಕಪಿಗಳಾದ ನಮಗೆ ವಾರ ವರಸವಿಲ್ಲವೆಂದು ಜ್ಞಾನಿಯಾದ ನಿನಗೆ ತಿಳಿಯಲಿಲ್ಲವೇ? ಅದು ಅಲ್ಲದೆ ಸುಗ್ರೀವನ ಸಖ್ಯ ಮಾಡಲು ಕಾರಣವೇನು ಪ್ರಭುವು? ಕಾರಣವೇನು? ಆ ದುರುಳನಾದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಸುಗ್ರೀವನು ಸೀತಾನ್ವೇಷಣೆ ಕಾರ್ಯದಲ್ಲಿ ನನಗೆ ಸಹಾಯಕನಾದುದರಿಂದ ಅವನ ಸಖ್ಯ ಬೆಳೆಸಬೇಕಾಯಿತು. ಈ ವಿಷಯವನ್ನು ಮೊದಲೇ ನನಗೆ ತಿಳಿಸಿದರೆ ಆ ಕ್ಷಣಾರ್ಧದಲ್ಲಿ ಕಂಡ ರಾವಣ ನಿಮ್ಮ ಪಾದಾರವಿಂದಕ್ಕೆ ಕೆಡುತ್ತಿದ್ದು. ಈ ಕಾಲು ಸುಗ್ರೀವನಿಂದ ಸಾಧ್ಯವೇ ಪ್ರಭು? ಸಾಧ್ಯವೇ? ವಾಲಿ, ಸಾಧ್ಯವೆಂದು ತಿಳಿದೇ ಆತನ ಸಖ್ಯ ಬೆಳೆಸಬೇಕಾಯಿತು. ಈಗಲೂ ನಿನಗೆ ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಇಲ್ಲ, ನನಗೆ ಬದುಕಬೇಕೆಂಬ ಆಸೆಯೇ ಇಲ್ಲ. ಆದರೆ ನನ್ನದೊಂದು ಕೋರಿಕೆ ಪ್ರಭು, ಕೋರಿಕೆ. ಏನದು ವಾಲಿ ರಾಜೇಂದ್ರ? ಪ್ರಭು, ನನ್ನ ಮಗನಾದ
ಅಂಗದ ಸಂಪೂರ್ಣ ಭಾರವು ನಿಮ್ಮದೇ ಆಗಿದೆ. ಅವೆಲ್ಲವನ್ನು ನಿನ್ನ ತಮ್ಮ ಸುಗ್ರೀವನು ನೋಡಿಕೊಳ್ಳುವುದು. ಹಾಗಾದರೆ ನಿಮ್ಮ ಬಾಣದಿಂದಲೇ ಮೋಕ್ಷ ಬಂದಿರದು, ನಿಮ್ಮ ಬಾಣದಿಂದಲೇ ಮೋಕ್ಷ ಬಂದಿರದು. ಮೋಕ್ಷವನ್ನು ಕರುಣಿಸಿ ಪ್ರಭು, ಮೋಕ್ಷವನ್ನು ಕರುಣಿಸಿ. ರಾಮ ರಾಮ ರಾಮ, ವೀರ ಸ್ವರ್ಗವನ್ನು ಪಡೆ ವೀರವರ. ಜನಕ 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 ಜನಕ. ಸುಗ್ರೀವರಾಜ ಅಂಗದ ಕುಮಾರನು ಸಮಾಧಾನಪಡಿಸಿ. ಜನಕ ನನ್ನನ್ನು ಬಿಟ್ಟು ಜನಕ ಜನಕ ಜನಕ. ನನ್ನ ತಂದೆಯನ್ನು ಯಾವ ಅಪರಾಧಕ್ಕೋಸ್ಕರ ನಿನ್ನ ತಂದೆಯು ಮಾಡಿದ ಅಪರಾಧ ಪ್ರಾಯಶ್ಚಿತ್ತವನ್ನು ಹೊಂದಿದನು. ನೀನು ಚಿಂತಿಸಬೇಡ. ಸುಗ್ರೀವರಾಜ ಅಂಗದ ಕುಮಾರನು ಸಮಾಧಾನಪಡಿಸು. ನೀನು ನಿಮ್ಮ ಅಣ್ಣನ ಅಂಗದ ಸುಗ್ರೀವರಾಜ, ನೀನು ನಿಮ್ಮ ಅಣ್ಣನ ಅಂತ್ಯಕ್ರಿಯೆಯನ್ನು ಮುಗಿಸಿ ಕಿಷ್ಕಿಂದೆಗೆ ತೆರಳಿ. ಲಕ್ಷ್ಮಣ, ನೀನೀಗಲೇ ಕಿಷ್ಕಿಂದೆಗೆ ತೆರಳಿ ಸುಗ್ರೀವನಿಗೆ ರಾಜ್ಯಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವ ರಾಜ್ಯಾಭಿಷೇಕವನ್ನು ಮಾಡಿ ಜಾಗೃತಿಯಾಗಿ ಎಂದಿರು. ಹಾಗೆ ಆಗಲೇ ಪ್ರಜಾ. ಆಗಲಿ ಪ್ರಭು.